ವಿರಾಮದ ನಂತರ ಮತ್ತೆ ಸ್ವಾಗತ. ಕರುನಾಡ ಮನೆ ಮಗಳಾಗಿದ್ದಂತಹ ಅಪರ್ಣ ಕೇವಲ ನಿರೂಪಣೆ ಮಾತ್ರ ಅಲ್ಲ, ಅಭಿನಯದಲ್ಲಿಯೂ ಕೂಡ ತಮ್ಮದೇ ಛಾಪನ್ನ ಮೂಡಿಸಿದಂಥವ್ರು. ಇವರ ಸಿನಿ ಪಯಣ ಯಾವ ರೀತಿ ಇತ್ತು ಅನ್ನೋದ್ರ ಬಗ್ಗೆ ಒಂದು ವಿಶೇಷ ವರದಿ ಇದೆ, ನೋಡ್ಕೊಂಬ. ಕಣ್ಮರೆಯಾದ ಕರುನಾಡಿನ ಅಪ್ಪಟ ಕನ್ನಡತಿ, ಮಾರಕ ಕ್ಯಾನ್ಸರ್ನಿಂದ ಬಾಡಿದ ಮಸಣದ ಹೂ, ಕರ್ನಾಟಕದ ಹೆಮ್ಮೆಯ ನಿರೂಪಕಿ, ಕನ್ನಡವನ್ನ ಸರಾಗವಾಗಿ ಮಾತನಾಡಬಲ್ಲ ಏಕೈಕ ವ್ಯಕ್ತಿ ಅಂದ್ರೆ ಅದು ಅಪರ್ಣ ಮಾತ್ರ ಅನ್ನೋ ಹೆಗ್ಗಳಿಕೆಗೆ ಪಾತ್ರರಾಗಿದ್ದ ಅಪರ್ಣ ಇನ್ನು ನೆನಪು ಮಾತ್ರ. ತಮ್ಮ ಹಚ್ಚ ಕನ್ನಡದಿಂದ ಕೋಟ್ಯಾಂತರ ಅಭಿಮಾನಿಗಳನ್ನ ಗಳಿಸಿದ್ದ ಅಪರ್ಣ ಬಾರದ ಲೋಕಕ್ಕೆ ಪ್ರಯಾಣಿಸಿದ್ದಾರೆ. 1967ರಲ್ಲಿ ಜನಿಸಿದ್ದ ಅಪರ್ಣ ದೂರದರ್ಶನ ನಿರೂಪಕಿ, ರೇಡಿಯೋ ಜಾಕಿಯಾಗಿ ಮಿಂಚಿದ್ರು. ಇದು ಮಾತ್ರವಲ್ಲದೆ ನಟನೆಯಲ್ಲೂ ಸೈ ಅನ್ನಿಸ್ಕೊಂಡಿದ್ರು. ಪುಟ್ಟಣ್ಣ ಕಣಗಾಲ್ ಅಪ್ಪಟ ಕನ್ನಡತಿಗೆ ಪ್ರೇರಣೆ. ನಮ್ಮ ಮೆಟ್ರೋದಲ್ಲಿ ಅಪರ್ಣ ಕಂಠಸಿರಿ. ನಟಿ ಮತ್ತು ನಿರೂಪಕಿಯಾಗಿದ್ದ ಅಪರ್ಣ ಕನ್ನಡ ಸಿನಿಮಾಗಳಲ್ಲಿ ನಟನೆ ಮಾಡುವ ಮೂಲಕ ಕನ್ನಡಿಗರ ಮನೆ ಮಾತಾಗಿದ್ರು. ಮಸಣದ ಹೂವು, ಸಂಗ್ರಾಮ, ನಮ್ಮೂರ ರಾಜ, ಸಾಹಸ ವೀರ, ಮಾತೃವಾತ್ಸಲ್ಯ, ಒಲವಿನ ಆಸರೆ, ಇನ್ಸ್ಪೆಕ್ಟರ್ ವಿಕ್ರಮ್ ಹೀಗೆ 12 ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ. ಇನ್ನು 2011ರಲ್ಲಿ ಬೆಂಗಳೂರಿಗೆ ಬಂದ ನಮ್ಮ ಮೆಟ್ರೋದಲ್ಲಿ ಕೇಳಿಸುವ ಅಪರ್ಣ ಧ್ವನಿ ಹಿಂದಿದೆ ಅಪರ್ಣ ಕನ್ನಡಾಭಿಮಾನದ ಕಥೆ. ಕಿರುತೆರೆಯಲ್ಲಿ ಜನಪ್ರಿಯವಾಗಿದ್ದ ನಿರೂಪಕಿ ಅಪರ್ಣ ಧ್ವನಿ ನೀಡಲು ಆಯ್ಕೆ ಆದ್ರು. ಅಂದಿನಿಂದ ಇಂದಿನವರೆಗೂ ಕನ್ನಡದ ಪ್ರಕಟಣೆಗಳು ಅವರ ಧ್ವನಿಯಲ್ಲೇ ಇವೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅಪರ್ಣ ಮೂಲತಃ ಪತ್ರಕರ್ತರ ಮಗಳು, ಸಿನಿ ವರದಿಗಾರರಾಗಿದ್ರು ಇವ್ರ ತಂದೆ. ಹೀಗಾಗಿ ಪುಟ್ಟಣ್ಣ ಕಣಗಾಲ್ ಅವರಿಗೆ ಭಾರಿ ಹತ್ತಿರ ಇವ್ರ ತಂದೆ. ಇನ್ನು ಪತ್ರಕರ್ತರ ಮಗಳಾಗಿದ್ರಿಂದ ಇವರಿಗೆ ಸೊಗಸಾದ ಭಾಷೆಯ ಬಗ್ಗೆ ಭಾರಿ ಒಲವಿತ್ತು. ಜೊತೆಗೆ ರಾಜಕೀಯ ಆಗಿರ್ಬೋದು, ಸಾಮಾಜಿಕ ವಿಚಾರ ಆಗಿರ್ಬೋದು, ಸಾಂಸ್ಕೃತಿಕ ವಿಚಾರ ಆಗಿರ್ಬೋದು, ಅದರ ಪ್ರಜ್ಞೆಯ ಜಾಗೃತಿ, ಅಪ್ರೋಚ್ ಬಹಳ ಚಂದ ರೀ ಅವರು. ಒಂದು ನಾವು ಮಾತಾಡಿದ ತಕ್ಷಣ ಅಪ್ರೋಚ್ ಇರುತ್ತಲ್ವ, ಅವ್ರು ಅಷ್ಟು ಖ್ಯಾತ ನಿರೂಪಕಿ ಆಗಿರ್ತಾರೆ. ಆಮೇಲೆ ಒಂದು ಲೆಕ್ಕದಲ್ಲಿ ಹೇಳಬೇಕು ಅಂತಂದರೆ, ಮೊದಲೆಲ್ಲ ನಾನು ಹೇಳ್ಬಿಡ್ತೀನಿ ಬೇಕಿದ್ರೆ, ಈ ಮೂವರ್ಸ್ ಆ್ಯಂಡ್ ಶೇಖರ್ಸ್ ಅಂತ ಒಂದು ಕಾರ್ಯಕ್ರಮ ಇದೆ, ಶೇಖರ್ ಸುಮಂದು, 2000 ಅವರೆಲ್ಲ ಎಪಿಸೋಡ್ಗೆ 1 ಲಕ್ಷ ತಗೋತಾಯಿದ್ರು ಅಂಥೇಳಿ ಇದಿತ್ತು, ಏನು ಪ್ರಖ್ಯಾತಿ ಇತ್ತು. ಆಮೇಲೆ ಅಮಿತಾಬ್ ಬಚ್ಚನ್ ಅವರ ಕೌನ್ ಬನೇಗ ಕರೋಡಪತಿ ಬಂದ ನಂತರ ಅದೆಲ್ಲ ಸ್ವಲ್ಪ ಅಡ್ವರ್ಟೈಸ್ಮೆಂಟ್ ಜಗತ್ತು. ಇವರು ಮ್ಯಾಕ್ಸಿಮಮ್ ಅಂತಂದರೆ ಕೊನೆಗಂದರೆ ಆ ಕನ್ನಡ ಅವರ ನಿರೂಪಣೆಗೆ ಲಕ್ಷದಷ್ಟು ಡಿಮಾಂಡ್ ಇತ್ತು. ಅವ್ರಿಗೆ ಲಕ್ಷ ಕೊಟ್ಟು ಅವ್ರನ್ನ ಕರ್ಸ್ಕೊತಾಯಿದ್ರು. ಅಂದರೆ ನಾನು ಹೇಳಿದ್ದು, ಎಲ್ಲಿಂದ ಎಲ್ಲಿ ತನಕ ಬಂದರು ಅವರು ಅಂತೇಳಿ ಒಂದು ದೊಡ್ಡ ವಿಚಾರ ಅಲ್ವಾ? ನಿಜ. ಒಂದು ನಿರೂಪಣೆಗೆ ಅಷ್ಟು ಪಡೆಯೋದು ಅನ್ನೋದಿದೆಯಲ್ಲ, ಅವರ ರೀತಿ ಆ ನಿರೂಪಣೆಗೆ ಹೊಸ ಭಾಷೆ ಬರೋದು ಅಲ್ಲ, ಅಷ್ಟೊಂದು ಖ್ಯಾತಿ ಇದೆ ಅಂತ ಅವರ ನಿರೂಪಣೆಗೆ. ಈಗ ಸಾಧಾರಣವಾಗಿ ಹೇಗಿರುತ್ತೆ ಅಂದರೆ, ಕನ್ನಡದಲ್ಲಿ ಒಂದು ನಿರೂಪಣೆ ಮಾಡಬೇಕು ಅಂತಂದರೆ 5,000ದಿಂದ ಹಿಡಿದು ಮ್ಯಾಕ್ಸಿಮಮ್ 25,000 ತನಕ ಹೋಗುತ್ತೆ. ಅಪರ್ಣ ಅವ್ರಿಗೆ ಹಂಗಿರಲಿಲ್ಲ. ಅಪರ್ಣ ಅವರಿಗೆ 1 ಲ್ಯಾಕ್ ತನಕ ಇತ್ತು, ಮೋರ್ ದೆನ್ ದ್ಯಾಟ್ ಇತ್ತು. ಅಂದರೆ ಒಂದು ನಿರೂಪಣೆ ವಿಚಾರಕ್ಕೆ ನಾನು ಅರಚೋದು ಕಿರ್ಚೋದು ನಿರೂಪಣೆ ಅಲ್ಲ. ಆಮೇಲೆ ಅದಕ್ಕಿಂತ ಹೆಚ್ಚಾಗಿ ನಿರೂಪಣೆ ಅಂತ ಹೇಳಿದ್ರು. ಸಿನಿಮಾದಲ್ಲಿ ಅವಕಾಶ ಸಿಗುವಂಥವ್ರಿಗೂ ಕೂಡ ಅಷ್ಟು ದುಡ್ಡು ಸಿಗೋದಿಲ್ಲ ಅಂತೇಳಿ. ಅಂದರೆ ಆ ಕನ್ನಡವೇ ಅವರನ್ನು ಹರಸಿತ್ತು ಅಂತೇಳಿ. ಈ ಲಾಸ್ಟಲ್ಲಿ ಆ ಮೆಟ್ರೋದ ಒಂದು ವಿಚಾರ ನೆನಪಿಸ್ಕೊಂಡು ಮುಗಿಸ್ಕೊಳ್ಳೋಣ. ಈ ಮೆಟ್ರೋದಲ್ಲಿ ಪ್ರತಿ ನಿಲ್ದಾಣಗಳು ಬಂದಾಗ ಯಾವ ನಿಲ್ದಾಣ ಬಂತು ಅಂತ ಹೇಳೋದಕ್ಕೆ ಇವರು ಸಲಹೆ, ಇವರು ಘೋಷವಾಕ್ಯ ಬರ್ತಾ ಇತ್ತು, ಬಾಗಿಲುಗಳು ಬಲಕ್ಕೆ ತಿರುಗುತ್ತವೆ. ಈಗ ಮೆಟ್ರೋ ಸ್ಟೇಷನ್ ಇದೆ, ಮೆಟ್ರೋ ರೈಲ್ವೆ ಓಡಾಡ್ತಾ ಇದೆ, ಕನ್ನಡದಲ್ಲೇ ಒಂದು ಸಂಗೀತ ಇತ್ತು ಅವ್ರದ್ದು, ಬಹಳ ಪ್ರೀತಿಯಿಂದ ಹೇಳ್ತಾ ಇದ್ರು, ಬಾಗಿಲುಗಳು ಬಲಕ್ಕೆ ತಿರುಗುತ್ತವೆ ಅಂತ ಹೇಳುವಾಗ ನಮ್ಗೆ ಒಂಥರ ಅಪ್ಯಾಯಮಾನ. ಎಸ್.